ಯಾರಾದರೂ ಬಂದು ನನಗೆ ಲೈಫಲ್ಲಿ ಯಾವುದಕ್ಕೋಸ್ಕರ ಫೈಟ್ ಮಾಡ್ತೀಯಾ ನೀನು ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಆಸ್ತಿ ಮನೆ ಬಂಗಾರ ದುಡ್ಡು ಇದೆಲ್ಲ ಇರಬೇಕು ಅಂತನಾ ಅಲ್ಲ, ನನಗೆ ಮೇನ್ ಆಗಿ ಬೇಕಾಗಿರೋದು ನಾನು ನನಗೆ ಸಿಗಬೇಕು. ಸೊ ನಾನು ಕಂಟ್ರೋಲ್ ತಪ್ಪಿ ಹೋಗುವಂಥದ್ದು ಆಗಬಾರ್ದು. ನನಗೆ ಪೀಸ್ ಆಫ್ ಮೈಂಡ್ ಬೇಕು ಆ್ಯಂಡ್ ನನ್ನ ಸೋಲ್ ಯಾವಾಗಲೂ ಹ್ಯಾಪಿ ಆಗಿರಬೇಕು. ದಿವ್ಯಾ, ಅದು ಸಾಧ್ಯ ಆಗದೆ ಇರೋದು ಬಿಕಾಸ್ ನಾವು ಬದುಕ್ತಿರೋದು ಟಾಕ್ಸಿಕ್ ಪೀಪಲ್ಗಳ ನಡುವೆ. ನಮ್ಮ ಮನೆಯವರೇ ನಮಗೆ ಸಪೋರ್ಟ್ ಮಾಡಲ್ಲ, ನಮ್ಮ ಸುತ್ತಮುತ್ತ ಇರೋರೇ ನಮ್ಮ ಬಗ್ಗೆ ಮಾತಾಡ್ತಾರೆ, ನಮ್ಮನ್ನ ಡಿಮೋಟಿವೇಟ್ ಮಾಡ್ತಾರೆ ಅಂತ ನೀವೆಲ್ಲ ಕಮೆಂಟ್ಸ್ ಆಗ್ತಾ ಇರ್ತೀರಿ, DM ಮಾಡ್ತೀರಿ. ನಿಜ ಇಲ್ಲಿ ನೋಡಿ, ಹುಟ್ಟಿದಾಗಿಂದ ನಮಗೋಸ್ಕರ ನಮ್ಮ ಹಾರ್ಟ್ ಎಷ್ಟು ನಾನ್ ಸ್ಟಾಪಬಲ್ ವರ್ಕ್ ಮಾಡ್ತಾ ಇದೆ, ಉಸಿರು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಸೊ ಆಕ್ಚುಲ್ ಆಗಿ ನಾವು ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗಿರೋದು ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಹೊರತು ಹೊರಗಡೆಯವ್ರಿಗೆ ಅಂತ ಹೇಳಿ ಯಾವ ತರ ಲೆಕ್ಕಾಚಾರ ಮಾಡೋದು ಅಲ್ವಾ? ಒಂದೇ ಒಂದು ಕ್ಷಣ ಏನಾದ್ರು ನಮ್ಮ ದೇಹ ಅದರ ಕೆಲಸವನ್ನ ಸ್ಟಾಪ್ ಮಾಡಿದ್ರೆ ಯೋಚನೆ ಮಾಡೋದಕ್ಕೆ ನಾವೇ ಇರಲ್ಲ ಅಂತಂದಾಗ ನಾವು ಯೋಚನೆ ಮಾಡ್ಬೇಕಾಗಿರೋದಾದ್ರೂ ಯಾವ ವಿಚಾರಗಳಿಗೆ? ಸೊ ಹಾಗಾಗಿ ನನ್ನ ಪ್ರಕಾರ ನನ್ನ ಆಸ್ತಿ ಅಂದ್ರೇನೆ ನನ್ನ ದೇಹ, ನನ್ನ ಮನಸ್ಸು, ನನ್ನ ಹಾರ್ಟ್, ನನ್ನ ತಲೆ. ಇದನ್ನ ನಾವು ಯಾವಾಗ್ಲೂ ಫೋಕಸ್ಡ್ ಆಗಿ ಇದ್ರ ಕಡೆ ಹೋದ್ರೆ ನಮ್ಗೆ ಏನೇನೆಲ್ಲ ಬೇಕು ತಂತಾನೆ ಬರುತ್ತೆ. ಇದು ಸತ್ಯವಾದ ಮಾತು. ಆದ್ರೆ ಪೀಸ್ ಆಫ್ ಮೈಂಡ್ ಅನ್ನೋದು ತುಂಬಾ ಜನಕ್ಕೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಕೆಲವೊಂದು ಹತ್ರ ಬ್ಲಾಕೇಜಸ್ ಆಗಿರುತ್ತೆ. ಅದನ್ನ ಯಾವ ತರ ತಗೋಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕೀಪ್ ವಾಚಿಂಗ್, ಹಾಗೆ ಫಾಲೋ ಮಾಡಿ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.